ರಾಜ್ಯದಲ್ಲಿ ಈಗ ಜೋರಾಗ್ತಾ ಇದೆ ಆರ್ಎಸ್ಎಸ್ ವರ್ಸಸ್ ಕಾಂಗ್ರೆಸ್. ರಾಜ್ಯ ಸರ್ಕಾರ ಡೈವರ್ಟ್ ಮಾಡುವಂತಹ ಎಲ್ಲಾ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ. ತನ್ನ ಅಧಿಕಾರದಲ್ಲಿ ಏನೂ ಆಗದೆ ಇದ್ದಂಥ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನು ಮುನ್ನೆಲೆಗೆ ತಂದು ಡೈವರ್ಟ್ ಮಾಡೋ ಕೆಲಸಗಳನ್ನು ಮಾಡ್ತಾ ಇದ್ದಂಗಿದೆ. ಆರ್ಎಸ್ಎಸ್ಗೆ ಮತ್ತೆ ಪ್ರಿಯಾಂಕ ಖರ್ಗೆ ಅವರು ಗೃಹ ಮಂತ್ರಿಗಳು ವಾರ್ನಿಂಗ್ ಕೊಟ್ಟಿದ್ದಾರೆ. ಆರ್ಎಸ್ಎಸ್ನವರು ಬಾಲ ಬಿಚ್ಚಿದ್ರೆ ಸುಮ್ಮನೆ ಬಿಡಲ್ಲ, ಗಲಾಟೆ ಮಾಡಿದ್ರೆ, ಶಾಂತಿ ಕದಡಿದ್ರೆ ಸುಮ್ಮನಿರಲ್ಲ, ಯಾರಿಗೆ ಯಾವ ಜಾಗ ತೋರಿಸಬೇಕೋ ತೋರಿಸ್ತೀವಿ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಈಗ ಆರ್ಎಸ್ಎಸ್ ವರ್ಸಸ್ ಸರ್ಕಾರದ ಜಟಾಪಟಿ ಈಗ ಬಹಳ ಜೋರಾಗ್ತಾ ಇದೆ. ಗೃಹ ಮಂತ್ರಿಗಳು ಈಗ ಆರ್ಎಸ್ಎಸ್ಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. Imagine, innovate, integrate. GSSS Institute of Engineering and Technology for Women, Mysuru. Serving the nation with empowered women. ಫ್ಯಾಕ್ಟ್ಸ್ ಚೆಕ್ ಮಾಡಿ ತಾವು ದಯವಿಟ್ಟು. ಯಾವಾಗ ಇವರು ಕೂತಿದ್ದಾರೆ ಅವಾಗ ಏನಾದರೂ ಒಂದು ಗಲಭೆ ಆಗೇ ಆಗಿದೆ, ಅದು ಯಾವುದೇ ನಿಟ್ಟಿನಲ್ಲಿರ್ಬೋದು. ದರ್ ಇಸ್ ನಥಿಂಗ್. ಈಗ ನನ್ನ ಹತ್ರನೂ ಕೆಲವು ಮಾಹಿತಿ ಬಂದಿದೆ ಇಂಟೆಲಿಜೆನ್ಸಿಂದ, ಸೂಕ್ತ ಸಮಯದಲ್ಲಿ ಹೇಳ್ತೀನಿ, ಇವಾಗಲ್ಲ. ಆದರೆ ಯಾರೇ ಕೂಡ ಕರ್ನಾಟಕ ರಾಜ್ಯದಲ್ಲಿ ಸಮಾಜದಲ್ಲಿ ಏನಾದರೂ ಗಲಾಟೆ ಉಂಟು ಮಾಡೋದಾಗಲಿ, ಶಾಂತಿಯನ್ನು ಕದಲೋದಾಗಲಿ ಮಾಡಿದ್ರೆ ಗೃಹ ಇಲಾಖೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅದು ಯಾವುದೇ ಸಂಘಟನೆ ಇರ್ಬೋದು, ಯಾವ ಸಮಾಜದ ಸಂಘಟನೆನೂ ಇರ್ಬೋದು. ವಿ ವಿಲ್ ನಾಟ್ ಅಲೌ ಎನಿ ಕೈಂಡ್ ಆಫ್ ಡಿಸ್ಟರ್ಬೆನ್ಸ್ ಇನ್ ದ ಸೊಸೈಟಿ. ಮಾಹಿತಿಗಳು ಆತಂಕ ಇನ್ನು ಸದ್ಯಕ್ಕಿಲ್ಲ. ಈಗೆಲ್ಲನೂ ಇಲ್ಲೇ ಹೇಳಿದ್ರೆ ಮತ್ತೆ ಇಂಟೆಲಿಜೆನ್ಸ್ ಅಂದರೆ ಏನು, ಗೌಪ್ಯ ಕಾಪಾಡಬೇಕಲ್ವಾ. ನಮಗೆ ಕೆಲವು ಮಾಹಿತಿ ಇದೆ. ಇವ್ರು ಬಾಲ ಬಿಚ್ಚಿದ್ರೆ ಯಾವುದೇ ಸಮುದಾಯದ ಸಂಘಟನೆಗಳಿರ್ಬೋದು, ಯಾವುದೇ ಸಂಘಟನೆಗಳಿರ್ಬೋದು, ಗೃಹ ಇಲಾಖೆ ಸುಮ್ಮನೆ ಕೂತ್ಕೊಂಡಿಲ್ಲ. ಯಾರಿಗೆ ಯಾವ ಜಾಗ ತೋರಿಸ್ಬೇಕೋ ತೋರಿಸ್ತೀವಿ. ಇಲ್ಲೇ ಕರ್ನಾಟಕದಲ್ಲಿ ಯಾವಾಗ ಸಭೆ ಸೇರ್ತಾರೋ ಆಗೆಲ್ಲ ಗಲಭೆಗಳಾಗಿವೆ. ಬಹುದೊಡ್ಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಇಂಟೆಲಿಜೆನ್ಸ್ನಿಂದಲೂ ನನಗೆ ಮಾಹಿತಿ ಬಂದಿದೆ ಅನ್ನುವಂಥದ್ದನ್ನು ಗೃಹ ಮಂತ್ರಿಗಳು ಹೇಳ್ತಾ ಇದ್ದಾರೆ. ಬಿ.ಕೆ. ಹರಿಪ್ರಸಾದ್ ಹೇಳಿಕೆಗೆ ಪ್ರಿಯಾಂಕ ಖರ್ಗೆ ಅವರು ಸಮರ್ಥನೆಯನ್ನ ಮಾಡ್ತಾ ಇದ್ದಾರೆ. ಆರ್ಎಸ್ಎಸ್ ಸಮಾವೇಶಗಳಾದ ಮೇಲೆ ಕೊಲೆಗಳಾಗಿರಬಹುದು, ಹಲವು ಘಟನೆಗಳು ನಡೆದಿರೋದಕ್ಕೆ ಇತಿಹಾಸ ಇದೆಯಲ್ಲ. ಯಾವಾಗ ಸಭೆ ಸೇರ್ತಾರೋ ಆಗೆಲ್ಲ ಗಲಭೆಗಳಾಗಿವೆ ಅಂತ ನೋಂದಣಿಗೆ ಸಂಬಂಧಪಟ್ಟ ಸಂದೇಶ ನನಗೆ ಗೊತ್ತಿಲ್ಲ, ಅವ್ರಿಗೆ ಹೇಳ್ಬೇಕು. ಫಸ್ಟ್ ರಾಮ ಮಂದಿರ ಬಗ್ಗೆ ಸಂದೇಶ ಕೊಡಲಿ. ಅವರು ಯಾರ್ಯಾರು ಕಳ್ತನ ಮಾಡಿದ್ರು, ಎಷ್ಟೆಷ್ಟು ಪಾಲ್ ಬಂತು ಅವರಿಗೆ, ಅದಕ್ಕೆ ತಾನೇ ಇವ್ರು ರಿಜಿಸ್ಟರ್ ಆಗಲ್ಲ. ರಿಜಿಸ್ಟರ್ ಆದ ತಕ್ಷಣ ಇದಕ್ಕೆಲ್ಲ ಉತ್ತರ ಕೊಡಬೇಕು. ಅದಕ್ಕೆ ನೋ ರಿಜಿಸ್ಟ್ರೇಷನ್, ನೋ ಅಕೌಂಟಬಿಲಿಟಿ, ಕಂಪ್ಲೀಟ್ ಡೊನೇಷನ್, ಕಂಪ್ಲೀಟ್ ಕ್ಯಾಶ್. ಬೆಳಗಾವಿ ಇದ್ರಲ್ಲಿ ಅನುಮತಿ ತಗೊಂಡಿದ್ದಾರೆ ಸರ್. ಯಾವ್ದು ಖಾಸಗಿ ಕಾರ್ಯಕ್ರಮಕ್ಕೆ ಅನುಮತಿ ಬೇಡ. ನೀವು ಹೋಟೆಲ್ನಲ್ಲಿ ಮಾಡಿದ್ರೆ ನನ್ನ ಅನುಮತಿ ಬೇಕಾಗಿಲ್ಲ, ಇಲಾಖೆ ಅನುಮತಿ ಬೇಕಾಗಿಲ್ಲ. ಬೀದಿಗಿಳಿದ್ರೆ ನನ್ನ ಅನುಮತಿ ಬೇಕು. ಬೀದಿಗಿಳಿದ್ರೆ ನಿಮಗೇನು ಕಾನೂನು ಇರ್ತದೆ ಅನ್ವಯಿಸ್ತದೋ ಅದೇ ಅವರಿಗೂ ಅನ್ವಯಿಸ್ತದೆ. ನೋಡಿ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದಕ್ಕೆ ಜಿಯೋ ಮಾಡ್ತಾರೆ ಅಂತ. ಅದೇನಿದೆ ನೋಡ್ಕೊಳ್ಳಿ. ನಮಗೇನು ನಾವೇ CCTV ಕ್ಯಾಮ್ರಾ ಅಂತ ಯಾರಾದರೂ ಅಲ್ಲಿ ಹಾಗೆ ಸಾಕಷ್ಟು. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದಾಗಿ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದಿ, ಆರ್ಎಸ್ಎಸ್ ವರ್ಸಸ್ ಕಾಂಗ್ರೆಸ್ ಸರ್ಕಾರ ಅನ್ನುವ ಜಟಾಪಟಿ ಒಂದು ಸ್ವಲ್ಪ ದೊಡ್ಡ ಹಂತಕ್ಕೆ ಹೋಗುವ ಲಕ್ಷಣಗಳಂತೂ ಕಾಣಿಸ್ತಾ ಇದೆ. ಇದು ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಪರೇಡ್ ಮಾಡುವಂಥ ವಿಚಾರಕ್ಕೆ ಈಗ ಬ್ರೇಕ್ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಜಟಾಪಟಿ ಸ್ವಲ್ಪ ಜಾಸ್ತಿ ಆದಂಗೆ ಕಾಣಿಸ್ತಾ ಇದೆ ಅಲ್ವಾ? ಅರುಣ್, ಕಳೆದ ತಿಂಗಳು ಪ್ರಿಯಾಂಕ್ ಖರ್ಗೆ ಅವರು RSSನವ್ರಿಗೆ ಅದರ ನೋಂದಣಿ ಜೊತೆಗೆ ಸಾಂವಿಧಾನಿಕ ಮಾನ್ಯತೆ ಬಗ್ಗೆ, ಕಾನೂನಾತ್ಮಕ ಮಾನ್ಯತೆ ಬಗ್ಗೆ ನಿಮ್ಮ ಹತ್ರ ಏನು ಮಾಹಿತಿ ಇದೆ? ಮುಖ್ಯವಾಗಿ ನೋಂದಣಿ ವಿಚಾರವಾಗಿ ನೋಂದಣಿ ಮಾಡಿಸ್ಕೊಂಡಿದ್ದೀರಾ? ನಿಮ್ಮ ಆದಾಯದ ಮೂಲ ಏನು? ಎಲ್ಲ ರೀತಿಯ ಪ್ರಶ್ನೆಗಳನ್ನು ಕೂಡ RSSನ ನೋಂದಣಿಗೆ ಹಾಕಿ RSSನವ್ರಿಗೆ ಒಂದು ಪತ್ರ ಬರೆದಿದ್ರು. ಅದಕ್ಕೆ ಇದುವರೆಗೆ RSS ಕಡೆಯಿಂದ ಅಧಿಕೃತವಾಗಿ ಯಾವುದೇ ಉತ್ತರ ಬಂದಿಲ್ಲ. ಅದಕ್ಕೂ ಮುನ್ನ ಕೇರಳದಲ್ಲಿ ಮೋಹನ್ ಭಾಗವತ್ ಅವರು ನೋಂದಣಿ ಬಗ್ಗೆ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ರು. ಆ ನಂತರ ಪತ್ರ ಬರೆದಿದ್ದು ಪ್ರಿಯಾಂಕ್ ಖರ್ಗೆ. ಪತ್ರಕ್ಕೆ ಇದುವರೆಗೆ ಅಧಿಕೃತವಾಗಿ RSSನಿಂದ ಯಾವುದೇ ಉತ್ತರ ಬಂದಿಲ್ಲ. ಇತ್ತ BJP ನಾಯಕರು ಕೂಡ ಯಾವುದೇ ಮಾತಾಡಬೇಡಿ ಅನ್ನುವಂತಹ ಸೂಚನೆ ರವಾನೆ ಆಗಿದೆ. ಇನ್ನು ಸರ್ಕಾರದಿಂದ ಕಾನೂನಾತ್ಮಕವಾಗಿ ಏನಾದರೂ ಮುಂದಡಿ ಇಟ್ಟರೆ ನಾವು ಆಗ ನೋಡೋಣ ಅನ್ನುವಂಥ ನಿಲುವಿನಲ್ಲಿ RSSನವರಿದ್ದಾರೆ. ಇತ್ತ ಪ್ರಿಯಾಂಕ್ ಖರ್ಗೆ ಅವರು ಆ ಸಂಬಂಧಪಟ್ಟಂತೆ ಒಂದು ರೀತಿಯಲ್ಲಿ ಜಟಾಪಟಿ ಇನ್ನೂ ಕೂಡ ಮುರಿಸ್ಕೊಂಡೇ ಹೋಗ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ನಿನ್ನೆಯಿಂದ ಒಂದು ರೀತಿಯಲ್ಲಿ ಕಾರ್ಯಕ್ರಮ, RSS ಕಾರ್ಯಕ್ರಮ, ಮಹತ್ವದ ಕಾರ್ಯಕ್ರಮ ನಡೀತಿದೆ. ಈ ಬೆನ್ನಲ್ಲೇ ಅವರು ಪ್ರತಿಕ್ರಿಯೆ ಕೂಡ ಕೊಟ್ಟಿರುವಂಥದ್ದು. ಅದು ಖಾಸಗಿಯಾಗಿ ಅವ್ರು ಮಾಡ್ಕೊಳ್ತಿದ್ದಾರೆ, ಅದಕ್ಕೇನು ಅನುಮತಿ ಬೇಕಾಗಿಲ್ಲ. ಅವ್ರು
ಬೀದಿಗೆ ಬಂದರೆ ಮಾತ್ರ ಅನುಮತಿ ಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಮೊನ್ನೆ BK ಹರಿಪ್ರಸಾದ್ ಅವರು ಏನು ಹೇಳಿಕೆ ಕೊಟ್ಟಿದ್ರು, RSSನವರು ಸಭೆ ಮಾಡಿದ್ರೆ ಅದರ ನಂತರದ ದಿನಗಳಲ್ಲಿ ಕೊಲೆಗಳಾಗ್ತವೆ, ಅನಾಹುತಗಳಾಗ್ತವೆ ಅನ್ನುವಂಥ ಹೇಳಿಕೆ ಕೊಟ್ಟಿದ್ರು. ಅದಕ್ಕೆ ಸಮರ್ಥನೆಯನ್ನು ಗೃಹ ಸಚಿವರು ಕೂಡ ಮಾಡಿರುವಂಥದ್ದು. ಹೌದು, ಅವ್ರು ಹೇಳಿರೋದು ಸರಿಯಾಗಿದೆ ಅನ್ನುವಂಥ ಮಾತನ್ನು ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ. ಜೊತೆಗೆ RSS ಆಗಿರಲಿ, ಯಾವುದೇ ಸಂಘಟನೆ ಆಗಲಿ, ಬಾಲ ಬಿಚ್ಚಿದ್ರೆ ಅಥವಾ ಸಮಾಜದಲ್ಲಿ ಶಾಂತಿ ಕದಡಿದ್ರೆ, ಗಲಭೆ ಮಾಡುವಂತಹ ವಾತಾವರಣ ಸೃಷ್ಟಿ ಮಾಡಿದ್ರೆ ಅವ್ರನ್ನ ಯಾವ ಜಾಗಕ್ಕೆ ಕಳಿಸ್ಬೇಕು ಆ ಜಾಗಕ್ಕೆ ಕಳಿಸ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ರವಾನೆ ಮಾಡಿರುವಂಥದ್ದು. RSSನ ಮುಖ್ಯ ಭೂಮಿಕೆಯಲ್ಲಿ ಇಟ್ಕೊಂಡು ಅವರು ಮಾತನಾಡ್ತಾರೆ. ಯಾವುದೇ ಸಂಘಟನೆಯವರು ಏನೇ ಶಾಂತಿ ಕದಡುವಂಥ ಪ್ರಯತ್ನ ಮಾಡಿದ್ರು ಕೂಡ ನಾವು ಸುಮ್ಮನೆ ಇರೋದಿಲ್ಲ. ಜೊತೆಗೆ ನೋಂದಣಿಗೆ ಸಂಬಂಧಪಟ್ಟಂತೆ ಇನ್ನೂವರೆಗೂ ಅವರು ಮಾಹಿತಿ ಕೊಟ್ಟಿಲ್ಲ, ನಾವು ಕೂಡ ಕಾಯ್ತೇವೆ ಅನ್ನುವಂಥ ಸಂದೇಶವನ್ನು ಕೂಡ ರವಾನೆ ಮಾಡಿರುವಂಥದ್ದು. RSS ನೋಂದಣಿ ಇಟ್ಕೊಂಡು ಸಾಕಷ್ಟು ಬಗ್ಗೆಯೂ ಕೂಡ ಮಾತಾಡ್ಕೊಂಡು ಬರ್ತಿದ್ದಾರೆ. RSS ಕಡೆಯಿಂದ ಯಾವುದೋ ಪ್ರತಿಕ್ರಿಯೆ ಬರದೇ ಇದ್ದಾಗಿಯೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಈ ಥರ ಹೇಳಿಕೆಗಳನ್ನ ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಆದರೂ ಕೂಡ ಇದು ಜಟಾಪಟಿ ಎಲ್ಲಿವರೆಗೂ ಹೋಗುತ್ತೆ ಕಾದು ನೋಡಬೇಕು. ಇವತ್ತು ಒಂದು ರೀತಿಯಲ್ಲಿ ಎಚ್ಚರಿಕೆ ರೂಪದಲ್ಲಿ ಮಾತಾಡಿರೋದು ನೋಡಿದ್ರೆ ಎಲ್ಲ ಒಂದು ಕಡೆ ಈ ಜಟಾಪಟಿ ಸದ್ಯಕ್ಕೆ ನಿಲ್ಲೋದಿಲ್ಲ, ಇದು ಬೇರೆ ಸ್ವರೂಪ ಕೂಡ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಅನ್ನುವಂಥ ಸುಳಿವು ಕೂಡ ಸಿಗ್ತಾ ಇದೆ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.